ನನಗೆ ಗೊತ್ತೇ ಇರಲಿಲ್ಲ ಒಬ್ಬನನ್ನು ಸೋಲಿಸೋದಕ್ಕೆ ಇಡೀ ಊರೇ ನನ್ನ ವಿರುದ್ಧ ಷಡ್ಯಂತ್ರ ರಚಿಸುತ್ತಿದೆ ಅಂತ. ಇದರರ್ಥ ನನ್ನ ಸಾಮರ್ಥ್ಯ ನನ್ನೊಳಗೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ವಿರುದ್ಧ ನಿಂತವರಿಗೆ ಆ ಒಂದು ಸೈನ್ಯಕ್ಕೆ ಗೊತ್ತಾಗಿದೆ ಅಂತ ಅರ್ಥ. ಅದರ ಪರಿಣಾಮ ಅವರು ರಾತ್ರಿ ಹಗಲು ದಿನದ ಪ್ರತಿ ಕ್ಷಣ ಕೂಡ ನನ್ನನ್ನು ಸೋಲಿಸುವುದಕ್ಕೆ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಅಂತೆ. ಗೆದ್ದಾಗ ಬೀಗಬಾರದು, ಸೋತಾಗ ಕೊರಗಬಾರದು. ಬದುಕಿನಲ್ಲಿ ಸೋಲು ಗೆಲುವು ಯಾವುದು ಕೂಡ ಸ್ಥಿರವಾಗಿರಲ್ಲ, ಎಲ್ಲವೂ ತಾತ್ಕಾಲಿಕ ಅನ್ನುವಂಥ ಸತ್ಯ ನಮ್ಮ ಗುರುಗಳು ಯಾವತ್ತೋ ನನಗೆ ಹೇಳಿದ್ದಾರೆ. ಅದಕ್ಕೆ ಇಡೀ ಊರೇ ಅಲ್ಲ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತರು. ನಾ ಮಾತ್ರ ನನ್ನ ಕನಸಿನ ದಾರಿಯಲ್ಲಿ ನನ್ನ ಬದುಕಿನ ಸಿದ್ಧಾಂತದ ವಿರುದ್ಧ ಯಾವತ್ತು ಆ ಪರಮಾತ್ಮ ಹೇಳಿದ್ದಾನೆ, ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ಹೆದರಬೇಡ, ಯಾಕಂದರೆ ನಿನ್ನ ಜೊತೆಯಲ್ಲಿ ನಾನಿರ್ತೀನಿ, ನಿನ್ನ ಕರ್ತವ್ಯದ ಪಾಲನೆ ನೀ ಮಾಡುವಂತ. ಆದ ಕಾರಣ ನನ್ನ ಕರ್ತವ್ಯದ ಪಾಲನೆ ನಾ ಮಾಡ್ತಾ ಇದ್ದೀನಿ. ಸ್ವಾರ್ಥಕ್ಕಾಗಿ ಸ್ವಾಭಿಮಾನವಿಲ್ಲದೆ ಬದುಕುತ್ತಿರುವ ಹೇಡಿಗಳ ಮಧ್ಯೆ 100 ವರ್ಷ ಇರೋದಕ್ಕಿಂತ 3 ದಿನ ಇರ್ತೀನಿ, ಹುಲಿಯಂತೆ ಇರ್ತೀನಿ, ಹುಲಿಯಂತೆಯೇ ಸಾಯ್ತೀನಿ. ಸ್ನೇಹಿತರೆ, ನೀವು ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಬದುಕಲ್ಲಿ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ. ಯಾರೋ ನೋಡುವ 4 ಜನ ನಿಮ್ಮ ಬಗ್ಗೆ ಅದೇನೇ ಮಾತನಾಡಿದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ತಲೆ ಕೆಡಿಸಿಕೊಂಡು ಸಮಯನ ವ್ಯರ್ಥ ಮಾಡಬೇಕು? ವ್ಯರ್ಥ ಮಾಡಬಾರ್ದು. ಇರೋದು ಈ ಒಂದು ಬದುಕು. ಈ ಬದುಕು ಕೂಡ ತಾತ್ಕಾಲಿಕ. ಯಾವಾಗ ಎಲ್ಲಿ ಹೇಗೆ ಅಂತ್ಯ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ರಾತ್ರಿ ಆದರೆ ಬೆಳಕಾಗುತ್ತೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬರಿಗೂ ಇದೆ, ಆದರೆ ಆ ಬೆಳಕು ನೋಡುವಂತಹ ಅದೃಷ್ಟ ನಮ್ಗಳಿಗೆ ಇದೆಯೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಈ ಬದುಕು ನಿಮ್ಮದು. ನಿಮಗಾಗಿ ನೀವು ಬದುಕಿ. ನೋಡೋ ಜನರ ಬಗ್ಗೆ ತಲೆ ಕೆಡಿಸಿಕೊಂಡು ಬದುಕೋಕೆ ಹೋಗಬೇಡಿ. ಜಗತ್ತನ್ನು ಇಡೀ ಜೀವನ ಪೂರ್ತಿ ಮೆಚ್ಚಿಸೋದಕ್ಕೆ ನೀವು ಪ್ರಯತ್ನ ಪಟ್ಟರು ಈ ಜಗತ್ತು ನಿಮ್ಮನ್ನು ಹೊಗಳಲ್ಲ, ನಿಮ್ಮನ್ನು ಮೆಚ್ಚಲ್ಲ. ಅದಕ್ಕಾಗಿ ನಿಮಗಾಗಿ ನೀವು ಬದುಕಿ.